ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ ಅನ್ನ ನಂದಿಗಿರಿಧಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನುವಂತ ವಿಷಯ ನನಗೆ ಗೊತ್ತಾಗಿ ಒಂದು 2 ವಾರ ಮೇಲಾಯ್ತು. ಕಳೆದ 2-3 ವಾರಗಳಿಂದ ಕೂಡ ಪಾಪ ನಮ್ಮ ಜಿಲ್ಲಾಡಳಿತ ಯಾವ ಕೆಲಸ ಹೇಳಿದ್ರು ಕೂಡ 19ನೇ ತಾರೀಕು ಕ್ಯಾಬಿನೆಟ್ ಆಗೋಗ್ಬಿಡ್ಲಿ ಸರ್, ಅದಾದ್ಮೇಲೆ ನಾವು ನೋಡ್ತೇವೆ ಅಂತೆಲ್ಲ ಹೇಳಿ ನಾನು ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಪತ್ರಿಕಾ ಭವನಕ್ಕೆ ಬರೋದಕ್ಕೆ ಮುಂಚೆ ನನಗೆ ಗೊತ್ತಾಯ್ತು ನಂದಿ ಗಿರಿಧಾಮದಲ್ಲಿ ಆಯೋಜನೆ ಮಾಡಿದಂತ ಕ್ಯಾಬಿನೆಟ್ ಸಂಪುಟ ದರ್ಜೆ ಸಂಪುಟ ಸಭೆ ಏನಿದೆ ಅದನ್ನ ನಂದಿ ಬೆಟ್ಟದಲ್ಲಿ ನಿರ್ವಹಣೆ ಮಾಡೋದಿಲ್ಲ, ರದ್ದು ಮಾಡಿ ಬೆಂಗಳೂರಿನಲ್ಲೇ ಮಾಡ್ತೀವಿ ಅಂತ ಏನೋ ವಿಷಯ ಬಂದಿದೆ. ಅದು ನಿಜಾನ ಇಲ್ವಾ ಅಂತ ಮಾಧ್ಯಮ ಸ್ನೇಹಿತರು ನನಗೆ ಹೇಳ್ಬೋದು. ನಾನೇನೋ ನನಗೆ ಇದು 2013 ಶಾಸಕನಾದಾಗಿಂದ ಒಂದು ಕನಸಿತ್ತು. ಇದೇ ಸಿದ್ದರಾಮಣ್ಣವ್ರನ್ನ ಅವಾಗ ಕೂಡ ನಾನು ಹೇಳಿದ್ದೆ, ನಂದಿ ಬೆಟ್ಟದಲ್ಲಿ ಒಂದು ಮಾಡೋಣ ಸರ್. ಅಂದ್ರೆ ನನ್ನ ಆಸೆ ಏನು ಅಂದ್ರೆ ನಂದಿ ಬೆಟ್ಟದಲ್ಲಿ ಬಂದಾಗ ನಮ್ಮ ಭಾಗದ ಕೆಲವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹಣ ಬರ್ತದೆ, ಸ್ವಲ್ಪ ಹೆಚ್ಚಿನ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಒಂದು ಆಸೆ ಈ ಭಾಗದ ಪ್ರತಿನಿಧಿಯ. ಸೊ ಮೊನ್ನೆ ಯಡಿಯೂರಪ್ಪನವ್ರಿಗೆ ಹೇಳಿದ್ದೆ, ಆಮೇಲೆ ಕೋವಿಡ್ ಬಂತು. ಹಾಗಾಗಿ ಇಲ್ಲಾಂದ್ರೆ ಮೊನ್ನೆ ಯಡಿಯೂರಪ್ಪನವರು ಮಾಡೋಣ ಅಂತ ಹೇಳಿದ್ರು, ಹಾಗಾಗಿ ಅವತ್ತು ಮಾಡ್ಲಿಕ್ಕೆ ಆಗಲಿಲ್ಲ. ಈಗೇನೋ ಮಾಡಿದ್ದಾರೆ, ಬಹಳ ಸಂತೋಷ ಆಯ್ತು. ನನಗೆ ಮೊನ್ನೆ KH ಮುನಿಯಪ್ಪನವ್ರು ಹೇಳಿದ್ರು, ಇಲ್ಲಪ್ಪ ನಾನು ಹೇಳಿದ್ದೀನಿ, ಮಾಡಿಸ್ತಾ ಇದ್ದೀನಿ, ಒಳ್ಳೇದನ್ನ ಇದು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ. ಅದ್ರ ಜೊತೆಗೆಲ್ಲ ನಮ್ಮ ಭಾಗದ ಏನೆಲ್ಲ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿದೆ, ನಿಂತೋಗಿದೆ, ರದ್ದಾಗಿದೆ ಅಂಥದನ್ನೆಲ್ಲ ನೀವು ಸ್ವಲ್ಪ ಕೈಗೆತ್ಕೊಳ್ಬೇಕು ಅಂತೇಳಿ ನಾನು ಸ್ವಾಗತ ಮಾಡ್ತೀನಿ.